ರಾಜ್ಯಗಳಿಂದ ಏನು ನಿರೀಕ್ಷೆ ಇದೆ ಅಂತೇಳಿ ಅವರು ತಗೊಳ್ತಿದ್ರು. ಆದ್ರೆ ಈಗಿನ ಕಳೆದ ಗಮನಿಸಿದಾಗೆ ಅಂತ ಮಹತ್ವದ ಸಭೆಯನ್ನೇನು ಮಾಡಿಲ್ಲ. ಸಭೆಯನ್ನು ಮಾಡಿಲ್ಲ. ಇವತ್ತು ನಾವು ನಮ್ಮ ಮುಖ್ಯಮಂತ್ರಿಗಳು ಪತ್ರ ಬರೆದಿದ್ದಾರೆ. ಅದನ್ನು ಕೂಡ ಹೇಳಿದ್ದಾರೆ, ಡೆವಲ್ಯೂಷನ್ನಲ್ಲಿ ನಾವು ಇಷ್ಟು ಕೊಡ್ತಾ ಇದ್ದೀವಿ ಹಾಗೆ ಹೇಗೆ ಅಂತೇಳಿ ಅದರಲ್ಲಿ ಸ್ಪಷ್ಟ ಐತಿಯಲ್ಲ. ಇವತ್ತು ಅದನ್ನು ಬಹುಶಃ ಕಂಪ್ಲೀಟ್ ಡಿಟೇಲ್ಡ್ ಕಾಪಿ ಇದು ಬಂದ ಮೇಲೆ ವಿಶೇಷವಾಗಿ ನಮ್ಮ ಆರ್ಥಿಕ ಇದರಲ್ಲಿ ಮುಖ್ಯಮಂತ್ರಿಗಳು ಅದನ್ನು ಅರ್ಥ ಮಾಡ್ಕೊಳ್ಳುವಂಥ ಸಾಮರ್ಥ್ಯ ಇವತ್ತು ಇದೆ. ನಾವು 16ನೇ ಹಣಕಾಸಿನ ಫೈನಾನ್ಸ್ ಕಾರ್ಪೊರೇಷನಲ್ಲಿ ನಮಗೆ ಏನು 14th ಮತ್ತು 15th ಫೈನಾನ್ಸ್ ಕಾರ್ಪೊರೇಷನಲ್ಲಿ ಸುಮಾರು ನಮಗೆ ವ್ಯತ್ಯಾಸ ಸುಮಾರು 65ರಿಂದ 70 ಸಾವಿರ ಕೋಟಿ ರೂಪಾಯಿ ನಮಗೆ ಅನ್ಯಾಯ ಆಗಿತ್ತು. ಅದನ್ನು ಸರಿಪಡಿಸಬೇಕು ಅಂತೇಳಿ ಕೇಳಿದ್ದೀವಿ. ಏನು ನಮ್ಮ ಟ್ಯಾಕ್ಸ್ ಎವಲ್ಯೂಷನಲ್ಲಿ 100 ರೂಪಾಯಿ ನಾವು ಕೊಟ್ಟಾಗ 15 ರೂಪಾಯಿ ಅಷ್ಟೇ ಮತ್ತು ನಮ್ಮ ಬಾಕಿ ಬರ್ತಾ ಇದೆ ಅನ್ನೋದನ್ನು ಕೂಡ ನಾವು ಅವ್ರಿಗೆ ಇದು ಮಾಡಿದ್ದೀವಿ. ಅದರಲ್ಲಿ ಹೆಚ್ಚಿನ ಹಣವನ್ನು ಕೊಡಬೇಕಂದಿದ್ದೀವಿ. ಅದು ನಾವು ಏನು ಅವರು ಹೇಳಿದ್ದಾರೆ, ಬರೀ ಘೋಷಣೆ ಮಾಡಿದಷ್ಟು ಕೊಡ್ತಾ ಇದ್ದೀವಿ ನಾವು ಅಂಥೇಳಿ ಸುಮಾರು 1,40,000 ಕೋಟಿ ಎಷ್ಟು ಹೇಳಿದ್ದಾರೆ. ಅದನ್ನು ಚೆಕ್ ಮಾಡಬೇಕು ಯಾರ್ಯಾರು ರಾಜ್ಯಗಳು ಏನು ಇದು ಮಾಡಿದ್ದಾರೆ ಅಂತೇಳಿ. ನೋಡಿ, ಇಂಡಸ್ಟ್ರಿ ಡಿಪಾರ್ಟ್ಮೆಂಟಲ್ಲಿ ಇವತ್ತು ನಾವು ಯಾವಾಗಲೂ ಕೂಡ ಇದು ಡಿಫೆನ್ಸ್ ಕಾರಿಡಾರ್ ಬಗ್ಗೆ ಕೇಳಿದ್ದೀವಿ. ನಿಮ್ಗೆ ಗೊತ್ತಿದೆ, ಓಪನ್ ಆಗಿ ನಾವು ಡಿಫೆನ್ಸ್ ಕಾರಿಡಾರ್ ಬಗ್ಗೆ ಕೇಳಿದ್ದೀವಿ. ಡಿಫೆನ್ಸ್ ಕಾರಿಡಾರ್ ಕೊಟ್ಟಿಲ್ಲ. ರೇಲ್ ಕಾರಿಡಾರ್ನೇ ಪ್ರಮುಖವಾಗಿ ನೀವೇ ಹೇಳಿ, ಇವತ್ತು ಬಾಂಬೆ, ಪುಣೆ, ಇವತ್ತು ಬೆಂಗಳೂರು ಅತ್ಯಂತ ಪ್ರಮುಖವಾದದ್ದು. ಉತ್ತರ ಕರ್ನಾಟಕ ಮತ್ತು ಮಧ್ಯ ಕರ್ನಾಟಕ ಬೆಂಗಳೂರು ಜೋಡಣೆ ಆಗುವಂಥದ್ದು. ದೇಶಕ್ಕೆ, ಬರೀ ರಾಜ್ಯಕ್ಕೆ ಅಂತಲ್ಲ, ಇದನ್ನ ಹೇಳ್ತೇನೆ, ದೇಶಕ್ಕೆ ಅತ್ಯಂತ ಪ್ರಮುಖವಾದಂಥದ್ದು. ಹಿಂದೆ ರೋಡ್ ಡಿಕ್ಲೇರ್ ಮಾಡಿದ್ರು, 12 ವೇ ಎಕ್ಸ್ಪ್ರೆಸ್ ವೇ ಹಾಗೆ ಹೇಗೆ ಅಂತೇಳಿ. ಅದನ್ನು ನನಗೆ ಬಿತ್ತು, ಬರೀ ಮುಂಬೈ ಪುಣೆ ಅಷ್ಟೇ ತೊಗೊಂಡ್ರು. ಈಗ ಮುಂಬೈ ಪುಣೆ ತೊಗೊಂಡಿದ್ದಾರೆ, ಪುಣೆ ಟು ಹೈದರಾಬಾದ್ ತೊಗೊಂಡಿದ್ದಾರೆ, ಬೆಂಗಳೂರು ಟು ಹೈದರಾಬಾದ್ ತೊಗೊಂಡಿದ್ದಾರೆ. ಅವರ ಉದ್ದೇಶ ಬೆಂಗಳೂರು ಟು ಹೈದರಾಬಾದ್ ಇವ್ರಿಗೆ ಹೆಲ್ಪ್ ಮಾಡ್ಬೇಕನ್ನೋ ದೃಷ್ಟಿಯಿಂದ ನಮಗೂ ಅನುಕೂಲ ಆಗ್ತದೆ, ಇಲ್ಲಂತಲ್ಲ. ಆದರೆ ಪ್ರಮುಖವಾಗಿ ಇವತ್ತು ಆಂಧ್ರ ಪ್ರದೇಶಕ್ಕೆ ಇವರಿಗೆ ಹೆಲ್ಪ್ ಆಗಬೇಕನ್ನೋ ದೃಷ್ಟಿಯಿಂದ ಮಾಡಿದ ಹೊರತು ನಮ್ಮ ಬೆಂಗಳೂರದ ಒಂದು ಇಕೋ ಸಿಸ್ಟಮನ್ನು ಪಡ್ಕೊಳ್ಳೋಕ್ಕೆ ಅದೇನಾದರೂ ಕೂಡ ಇದ್ರೆ ನಾವು ಸ್ವಾಗತ ಮಾಡ್ತೀವಿ. ಅದನ್ನು ನಮಗೂ ಕೂಡ ಬೆಂಗಳೂರು ಟು ಹೈದರಾಬಾದ್ ಇರಲಿ, ಏನೇ ಇರಲಿ. ಆದರೆ ಪ್ರಮುಖವಾಗಿ ನಮಗೆ ಬೇಕಾಗಿರುವಂಥದ್ದು ಇವತ್ತು ಏನು ಪುನಾ ಟು ಬೆಂಗಳೂರು, ಪುಣೆ ಬೆಂಗಳೂರು ರೈಲ್ ಕಾರಿಡಾರ್ನ ನೆಗ್ಲೆಕ್ಟ್ ಮಾಡಿದ್ದಾರೆ. ಇವತ್ತು ನಾನು ಒತ್ತಾಯವನ್ನು ಮಾಡ್ತೀನಿ, ಈಗಾದರೂ ಕೂಡ ಇದನ್ನು ಸರಿಪಡಿಸಲಿಕ್ಕೆ ಏನಾದರೂ ಸಾಧ್ಯ ಇದ್ದರೆ ಪ್ರಹ್ಲಾದ್ ಜೋಶಿ ಅವರು ನಮ್ಮೆಲ್ಲ MPs ಮಾಡಬೇಕು. ಇಲ್ಲಿಕ್ಕೆ ಇವರೆಲ್ಲರೂ ಕೂಡ ರಾಜೀನಾಮೆ ಕೊಟ್ಟು ಮನೆಗೆ ಹೋಗ್ಬೇಕು. ಯಾವ ಮುಖ ಹೊತ್ಕೊಂಡು ಇವತ್ತು ಬಂದು ಇವ್ರನ್ನ ನಮ್ಮನ್ನು ರಾಜ್ಯಕ್ಕೆ ಬರ್ತಾರೆ ಅನ್ನೋದು ನಾವು ಕಾದು ನೋಡಬೇಕಾಗಿದೆ. ಅದನ್ನೇ ಹೇಳ್ತಾ ಇದ್ದೀನಿ ಕಾರಿಡಾರ್ಸ್. ಈಗ ಮುಂಬೈ ಪುಣೆ, ಪುಣೆ ಹೈದರಾಬಾದ್, ಹೈದರಾಬಾದ್ ಚೆನ್ನೈ, ಚೆನ್ನೈ ಬೆಂಗಳೂರು, ದಿಲ್ಲಿ ವಾರಣಾಸಿ, ವಾರಣಾಸಿ ಸಿರ್ಗುರಿ, ಹೈ ಸ್ಪೀಡ್ ರೈಲ್ ಕಾರಿಡಾರ್ಸ್ ಏನು ಇದರಲ್ಲಿ ಪ್ರಮುಖವಾಗಿ ಪುನಾ ಟು ಬೆಂಗಳೂರು ಇರಬೇಕಾಗಿತ್ತು. ಪ್ರಮುಖವಾಗಿ ಎಲ್ಲದಕ್ಕಿಂತ ಮಹತ್ವದ ಅದು. ಅದು ಪ್ರಹ್ಲಾದ್ ಜೋಶಿ ಅವರು ಪ್ರಧಾನಮಂತ್ರಿಗಳಿಗೆ ಭಾಳ ಆತ್ಮೀಯರು, ಹಾಗೆ ಹೀಗೆ ಅಂತ ಹೇಳ್ತಾರೆ. ನಮ್ಮ ಸಂಸದರು ಮತ್ತು ಮಂತ್ರಿಗಳು ಇವರು ಆಟಕ್ಕೂ ಇಲ್ಲ ಲೆಕ್ಕಕ್ಕೂ ಇಲ್ಲ. ನೀವು ಹೇಳ್ತಾರೆ ಆಟಕ್ಕೆಲ್ಲ ಲೆಕ್ಕಕ್ಕುಂಟು ಅಂತಿದ್ರಿ, ಆಟಕ್ಕೂ ಇಲ್ಲ, ಅವ್ರು ಲೆಕ್ಕಕ್ಕೂ ಇಲ್ಲ ಇವತ್ತು ದಿವಸ. ಮತ್ತು ಇವ್ರು ಹೋಗಿ ಏನು ಕೇಳೋದೂ ಇಲ್ಲ, ಹೆದರ್ಕೊಂಡು ಸಾಯ್ತಾರಲ್ಲ ಪ್ರಧಾನಮಂತ್ರಿಗಳ ಮುಂದೆ, ನಿರ್ಮಲಾ ಸೀತಾರಾಮನ್ ಮುಂದೆ ಹೋಗಿ ಮಾತಾಡೋಕೆ ಹೆದರ್ಕೋತಾರೆ ಅವರು. ಒಂದು ಸೆಮಿ ಕಂಡಕ್ಟರ್ ಕಂಪ್ನಿ ತರಕ್ಕೆ ಇವ್ರ ಕಡೆ ಆಗ್ತಾ ಇಲ್ಲ. ಬಂದವ್ರನ್ನೂ ಕೂಡ ಇವರು ಬೇರೆ ಕಡೆ ಡೈವರ್ಟ್ ಮಾಡಿದಾಗೂ ಸುಮ್ಮನೆ ಇದ್ದಾರೆ. ನೋಡೋಣ, ಈಗ 23ರಿಂದ 40 ಸಾವಿರ ಕೋಟಿ ರೂಪಾಯಿ ಏನು ನೀವು ಎಲೆಕ್ಟ್ರಾನಿಕ್ಸು ಸೆಮಿ ಕಂಡಕ್ಟರ್ ಘೋಷಣೆ ಮಾಡಿದಿರಿ. ನಾವು ಮತ್ತೆ ನಮ್ಮ ಇನ್ನು ಸೆಮಿ ಕಂಡಕ್ಟರ್ ಇಂಡಸ್ಟ್ರೀಸ್ ಏನಿದ್ದಾವೆ ನಾವು ಇನ್ನೂ ಬಿಟ್ಟಿಲ್ಲ. ನಮ್ಮ ಪ್ರಯತ್ನವನ್ನು ನಾವು ನಿರಂತರವಾಗಿ ಮಾಡ್ಕೊತ ಬಂದಿದ್ದೀವಿ. ಕೆಲವು ನಿಶ್ ಕಂಪ್ನೀಸು, ಲ್ಯಾಬ್ ರಿಸರ್ಚು, ಅಪ್ಲೈಡ್ ಮಟೀರಿಯಲ್ಸು, ಈಗ ಅನೇಕ ಕಂಪನೀಸ್ಗಳನ್ನ ಇದು ಮಾಡಿದ್ದೀವಿ. ನಮ್ಮ ಪ್ರಯತ್ನ, ನಮ್ಮ ರಾಜ್ಯದ ಹಿತದೃಷ್ಟಿಯಿಂದ ನಾವೆಲ್ಲವೂ ಕೂಡ ಮಾಡ್ತಾ ಇದ್ದೀವಿ. ಆದರೆ ಕೇಂದ್ರ ಸರ್ಕಾರ ಏನು ಅನ್ಯಾಯವನ್ನು ಮಾಡಿದೆ, ಅದಕ್ಕೆ ನಾವು ತೀವ್ರವಾಗಿ ವಿರೋಧವನ್ನು ವ್ಯಕ್ತಪಡಿಸ್ತೀವಿ. GST ಅನ್ನೋದ್ರ ಪಾಲಿರಲಿಲ್ಲ, ಪ್ರಶ್ನೆನೇ ಇಲ್ಲ. ಕೊಡ್ತಾನೆ, ಯಾರ ರಾಜ್ಯಕ್ಕೂ ಕೊಡ್ತಾ ಇಲ್ಲ. ಟ್ಯಾಕ್ಸ್ ಡೆವಲ್ಯೂಷನ್ನಲ್ಲಿ ನಮಗೆ 100%ನಲ್ಲಿ 15 ಪೈಸೆ ಬರ್ತದೆ. ಈಗ ಹೇಳಿದ್ದಾರೆ ಈ ರಾಜ್ಯಗಳಿಗೆ ನಾವು ಇಷ್ಟು ಟ್ಯಾಕ್ಸ್ ಡೆವಲ್ಯೂಷನ್, ಅದು ನಾನು ಫೈನ್ ಪ್ರಿಂಟ್ ನನಗೆ ಗೊತ್ತಿಲ್ಲ. ಈಗ ನಾನು ವಿತೌಟ್ ಇದು ಮಾಡಲಾದ್ರೆ ಮಾತಾಡಿದ್ರೆ ಬಹುಶಃ ಮುಖ್ಯಮಂತ್ರಿಗಳನ್ನ ಮಾತನಾಡ್ತಾರೆ. ಮುಖ್ಯಮಂತ್ರಿಗಳನ್ನೆಲ್ಲ ನೋಡಿ ಅವರು ಕೂಡ ಮಾಡ್ತಾರೆ. ಕೆಲವೊಂದು ಏನು ನನಗೆ ತಿಳಿದಿರುವಂಥದ್ದು ನಿಮಗೂ ಗೊತ್ತಿದೆ. ಅದು ಉದಾಹರಣೆಗಾಗಿ ಪುಣೆ, ಬೆಂಗಳೂರು, ಆಮೇಲೆ ರೇರ್ ಅರ್ತ್ ಪಾರ್ಕು ಏನ್ರಿ ಕ್ವಿನ್ ಸಿಟಿ ಏನು ಅನೌನ್ಸ್ ಮಾಡಿದ್ದಾರೆ ಅವರು. ತುಂಬ ದಿವಸ ಮಾಡೆಲನ್ನು ಅದನ್ನು ನಮ್ಮಲ್ಲಿ ಈಗಾಗಲೇ ನಾವು ಪ್ರಾರಂಭಿಸಿದ್ದದು.
ಇಟ್ ಇಸ್ ಅವರ್ ಬೇಬಿ, ನಮ್ಮ ಕೂಸೋದು. ಅದನ್ನು ರಿಪ್ಲಿಕೇಟ್ ಮಾಡಿದರೆ ಒಳ್ಳೇದು. ಏನು ಎಲ್ಲ ರಾಜ್ಯಗಳು ಅದನ್ನು ಮಾಡ್ತಾ ಇದ್ದಾರೆ, ಮಾಡಿದ್ರು ಒಳ್ಳೇದೇನು ತಪ್ಪೇನೇ ಇಲ್ಲ. ಆದರೆ ನಾವೇನು ಇದಕ್ಕೆ ಮೂಲ ಇದನ್ನು ಮಾಡಿದ್ದೀವಿ, ನಮಗೆ ಅದರ ಬಗ್ಗೆ ಅದರಿಂದ ನಾವು ಪ್ರಪೋಸಲನ್ನು ಮೂವ್ ಮಾಡ್ತೀವಿ. ವಿ ಹ್ಯಾವ್ ಆಲ್ರೆಡಿ ದಿಸ್ ಕ್ವೀನ್ ಸಿಟಿ ಈಗಾಗಲೇ ನಾವು ಲ್ಯಾಂಡ್ ಅಕ್ವಿಷನ್ ಮಾಡ್ತಾ ಇದ್ದೀವಿ. ಇವತ್ತಾಗಲೇ ಡೆವಲಪ್ಮೆಂಟ್ಸನ್ನು ಕೂಡ ಟೆಂಡರ್ ಕರೆದು ಈಗಾಗಲೇ ಟೊಯೋಟಾ ಒಂದು ಕಂಪನಿಗೆ ನಾವು ಒಂದು 300 acres ಅಲೋಕಟ್ಟು ಮಾಡಿದ್ದೀವಿ ಇವತ್ತು ರಿಸರ್ಚ್ ಪಾರ್ಕಿಗೆ. ಸೊ ಹೀಗಾಗಿ ಜಾಪನೀಸ್ ಅದರಿಂದ ಇಂಟರ್ನ್ಯಾಷನಲ್ ಅದರಿಂದ ಆಗ್ತಾಯಿದೆ, ಅನೇಕ ಯೂನಿವರ್ಸಿಟೀಸ್ಗಳು ಬರ್ತಾ ಇದ್ದಾರೆ, ತಾವೆಲ್ಲವೂ ಕೂಡ ಅದನ್ನು ಗಮನಿಸಿದಿರಿ. ಹೀಗಾಗಿ ಅದಕ್ಕೆ ನಮಗೆ ಸಪೋರ್ಟ್ ಮಾಡಿ ಅಂತ ಕೇಳ್ತೀವಿ. ನೋಡೋಣ ಏನು ಮಾಡ್ತಾರೆ. ಮೇಕೆದಾಟು, ಕೃಷ್ಣ ಮತ್ತೆ ಭದ್ರಾ ಮೇಲ್ದಂಡೆಯಲ್ಲಿ ಕೂಡ ಯೋಜನೆಗಳು ಘೋಷಣೆ ಆಗ್ಬೋದು. ಘೋಷಣೆ ಮಾಡಿದೆ, ಹಿಂದೆ ಕೊಟ್ಟಿಲ್ಲ. 5,600 ಕೋಟಿ ರೂಪಾಯಿ ಅಪ್ಪರ್ ಭದ್ರಾ ಕೊಡ್ತೀವಿ ಅಂತೇಳಿ ಕ್ಯಾಬಿನೆಟ್ ಡಿಸಿಷನ್ ಮಾಡಿ ಘೋಷಣೆ ಮಾಡಿದ್ದೇನೆ, ಕೊಟ್ಟಿಲ್ಲ. ಈಗಾದ್ರೂ ಕೊಡ್ತಾರಾ? ಅದನ್ನೂ ಇಲ್ಲ, ಈಗೂ ಇಲ್ಲ. ಆಮೇಲೆ ಅಪ್ಪರ್ ಕೃಷ್ಣ ಪ್ರಾಜೆಕ್ಟನ್ನು ನ್ಯಾಷನಲ್ ಪ್ರಾಜೆಕ್ಟ್ ಮಾಡಬೇಕು ಅಂತ ನಾವು ಕೇಳ್ಕೊಂಡಿದ್ದೀವಿ. ನೋಟಿಫಿಕೇಶನ್ ಮಾಡಬೇಕು ಅಂತ ಕೇಳಿದ್ದೀವಿ. ಕೃಷ್ಣ ನ್ಯಾಯಾಧಿಕರಣ ತೀರ್ಪು ಎರಡನ್ನು ಯಾವುದೂ ಇಲ್ಲ. ಕೃಷಿಕರಿಗೆ ಏನೂ ಇವತ್ತು ಸಹ ಇದು ಇಲ್ಲ. ಥ್ಯಾಂಕ್ ಯು, ಧನ್ಯವಾದಗಳು.